ನಾನ್ ಬೇಡ ಅನ್ನಕ್ಕೆ ಯಾರು ಬೇಕಾದ್ರೂ ನಿಂತ್ಕೋಬಹುದು. ಈ ರಾಷ್ಟ್ರದ ಲೋಕಸಭೆ ಚುನಾವಣೆಗೆ ಯುಪಿಯಿಂದನೂ ಬಂದು ಈ ಮಂಡ್ಯದಲ್ಲಿ ನಿಂತ್ಕೋಬಹುದು. ಇದು ವಿಧಾನ ಸಭೆ ಚುನಾವಣೆ ರಾಜ್ಯದಲ್ಲಿ ನಾನು ಬೀದರ್ ನಿಂತ್ಕೋಬಹುದು. ಆದ್ರೆ ಲೋಕಸಭೆ ಚುನಾವಣೆ ಅಕ್ರಾಸ್ ದ ಕಂಟ್ರಿ ಯಾರು ಎಲ್ ಬೇಕಾದ್ರೂ ನಿಂತ್ಕೋಬಹುದು, ಬೇಡ ಅಂತ ಹೇಳಕ್ ಆಗಲ್ಲ. ಆದ್ರೆ ನಮ್ಮ ಜನ ಇಷ್ಟಪಡುವಂತ ವ್ಯಕ್ತಿ ನಮ್ಮ ಜಿಲ್ಲೆಯವರೇ ಆಗ್ಬೇಕು ಅನ್ನೋದು ಸಾಕು. ಈಗ ಬರ್ತಾ ಇದೆ ಲೋಕಸಭೆ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಯಾಕೆ ಸಪೋರ್ಟ್ ಮಾಡಬೇಕು? ಕಾಂಗ್ರೆಸ್ಗೆ ಯಾಕೆ ಅಂದ್ರೆ 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಹಿಂದೆ ಎಲ್ಲ ಭರವಸೆ ಕೊಟ್ಟವ್ರು ಯಾರು ಈಡೇರಿಸ್ತಿರ್ಲಿಲ್ಲ. ಈಗ ಅದ್ರ ಜೊತೆಗೆ ಯಾವುದು ಸೌಲಭ್ಯ ಕಡಿಮೆ ಮಾಡಿಲ್ಲ. ಜಿಲ್ಲಾ ಯೂನಿಟ್ ಆಗಿ ಬಹಳಷ್ಟು ಒಳ್ಳೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದೀವಿ. ಇನ್ನು 4 ವರ್ಷ ಇರೋದ್ರಿಂದ ಈಗ 8 ತಿಂಗಳಾಗಿದೆ. ಇನ್ನು 4 ವರ್ಷ 4 ತಿಂಗಳಿದೆ. ಇದು ಈ ಒಂದು 8 ತಿಂಗಳಲ್ಲೇ ನಾವು ಇಷ್ಟೊಂದು ದೊಡ್ಡ ಪ್ರಮಾಣದ ಅಭಿವೃದ್ಧಿಗೆ ನಾವು ನಡೆಯಾಡಬೇಕು ಅಂದ್ರೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಾಗಿ ಮಾಡ್ತೀವಿ. ಸೊ ಹಾಗಾಗಿ ನಾವು ಕೆಲಸ ಮಾಡೋರ್ಗೆ ಮತ ಹಾಕಿ ನಿಮ್ಮನ್ನು ಪ್ರೀತಿಸೋರ್ನ ನೀವು ಪ್ರೀತಿಸಿ ಅಂತ ಕೇಳ್ತೀವಿ. ಹೊಸ ಮುಖ ಅನ್ನೋ ಪ್ರಶ್ನೆ ಬರಲ್ಲ. ಎಲ್ಲ ಚುನಾವಣೆ ಮಾಡೋರು ಕಾಂಗ್ರೆಸ್ ಅಂತ ಮತ್ತು ಶಾಸಕರುಗಳು, ಕಾರ್ಯಕರ್ತರುಗಳು, ಲೀಡರ್ಗಳೇ ಚುನಾವಣೆ ಮಾಡೋದು. ಸಾರ್ವಜನಿಕರಿಗೆ ಮಂಡ್ಯದನ್ನು ಒಬ್ಬ ಅಭ್ಯರ್ಥಿ ಆಗಬೇಕು. ಸ್ವಾಭಿಮಾನದ ಚುನಾವಣೆ. ನಾವು ಯಾರೋ ಹೊರಗಡೆಯಿಂದ ಬಂದಾಗ ಅವರು ಎಷ್ಟರ ಮಟ್ಟಿಗೆ ಜಿಲ್ಲಾ ಹೊಸದಾಗಿ ಸಚಿವರು ಗೊತ್ತಿದ್ರು, ಗೋಪಾಲಯ್ಯ ಆಗಲಿ, ರಾಮಚಂದ್ರಗೌಡ್ರೆ ಆಗಲಿ, ಎಷ್ಟರ ಮಟ್ಟಿಗೆ ಜಿಲ್ಲೆ ಗೊತ್ತಿದ್ರು. ಹಂಗೆ MP ಗೆದ್ರು ಅಟ್ಟೆ ಹೊಸರು ಬಂದ್ರೆ ಅವ್ರನ್ನು ನೆಂಟರಾಗ್ತಾರೆ ವಿನ ಮಗ ಆಗಲ್ಲ. ಇದು ಮಗ ಆಗ್ತಾರೆ ನಮ್ಮವರು, ಅವರು ನೆಂಟರಾಗ್ತಾರೆ. ಪರೋಕ್ಷವಾಗಿ ಬೇರೆಯವ್ರು ಬೇಡ ಕ್ಯಾಂಡಿಡೇಟ್ ಆಗ್ತಾರೆ. ಅವರು ನಿಂತ್ಕೋಬೇಕು ಅಂತ ಓಡಾಡ್ತಾ ಇದ್ದಾರೆ. ಪಾರ್ಟಿ ಡಿಸೈಡ್ ಮಾಡುತ್ತೆ. ಈ 1 ವಾರ 10 ದಿವಸದೊಳಗಡೆ ಡಿಸೈಡ್ ಮಾಡುತ್ತೆ. ಅವರು ಪ್ರಬಲವಾದಂತ ಆಕಾಂಕ್ಷಿ ಅಲ್ಲ, ಸುಮ್ಮನೆ ಪ್ರಬಲವಾದ ಆಕಾಂಕ್ಷೆ ಮಧ್ಯೆ ಏನಾರು ಕೈ ಬಿಡ್ತಿರೋ ಅಥವಾ ಪರ್ಮನೆಂಟ್ ಆಗಿದೆ? ಅದನ್ನ ಪಾರ್ಟಿ ಡಿಸೈಡ್ ಮಾಡುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು. ಸುತ್ತಾಡಿಸ್ತಾ ಇದ್ರಲ್ಲ ಹಲವಾರು ಹೋಬಳಿಗಳಲ್ಲಿ ಇವ್ರ ಹೆಸರು ಕೇಳಿ ಬರ್ತಾ ಇದೆ ಸರ್. ಈಗ ಹೋಬಳಿ ಲೀಡರ್ಗಳು ಅವರು ಇವರ ಹೆಸರನ್ನ ಹೇಳ್ತಾರೆ ಸರ್. ಈ ಹಿಂದೆ ಒಬ್ರು ನಾಟಿನಲ್ಲಿ ತಂದು ನಿಲ್ಲಿಸ್ತೀನಿ ಅಂತ ಹೇಳಿದ್ರಿ. ಈಗ ನಾವು ಈ ಮದುವೆ ಆಗೋದಿನ ಮೊದಲು ಹೆಣ್ಣು ಕಾಪಿ ಕುಡಿತಾರಲ್ಲ, ಹಾಗೆ ಮದುವೆ ಆದ್ಮೇಲೆ ಅದಕ್ಕೆ ಕೃತ ಆಗುತ್ತೆ. ಕಿತ್ತೋಗೋ ಚಾನ್ಸಸ್ ಅಲ್ಲ, ನೀವು ಕಿತ್ತಾಕ್ಬೇಕು ಅಂತಿದ್ಯಾ? ಒಂದೆಲ್ಲ ಯಾಕೆ ಇಲ್ಲದೆ ಇರೋ ಪ್ರಶ್ನೆ. ಪಾರ್ಟಿ ಡಿಸೈಡ್ ಮಾಡುತ್ತೆ. ಅವರು ಈ ಹಿಂದೆ ನಾಟಿನೇ ತಂದು ನಿಲ್ಲಿಸ್ತೀನಿ ಅಂತ ಹೇಳಿದ್ರಿ ಸರ್. ನಾನು ಮಂಡ್ಯದನ್ನೇ ಅಭ್ಯರ್ಥಿ, ಈ ನೆಲದ ಮಣ್ಣವ್ರನ್ನೇ ಅಭ್ಯರ್ಥಿ ಮಾಡ್ತೀವಿ ಅಂತ ಹೇಳಿದ್ರೆ, ಅದೇ ತರ ಈ ಮಂಡ್ಯ ಜಿಲ್ಲೆಯವ್ರನ್ನೇ ನಾವು ಅಭ್ಯರ್ಥಿ ಮಾಡ್ತೀವಿ. ಕಾಂಗ್ರೆಸ್ ನಾವು ಯಾರು ಹೊರಗಡೆ ಕರ್ಕೊಂಡ್ಬಂದ್ವಿ. ನಾನ್ ಬೇಡ ಅನ್ನಕ್ಕೆ ಯಾರು ಬೇಕಾದ್ರೂ ನಿಂತ್ಕೋಬಹುದು. ಈ ರಾಷ್ಟ್ರದ ಲೋಕಸಭೆ ಚುನಾವಣೆಗೆ ಯುಪಿಯಿಂದನೂ ಬಂದು ಈ ಮಂಡ್ಯದಲ್ಲಿ ನಿಂತ್ಕೋಬಹುದು. ಇದು ವಿಧಾನ ಸಭೆ ಚುನಾವಣೆ ರಾಜ್ಯದಲ್ಲಿ ನಾನು ಬೀದರ್ ನಿಂತ್ಕೋಬಹುದು. ಆದ್ರೆ ಲೋಕಸಭೆ ಚುನಾವಣೆ ಅಕ್ರಾಸ್ ದ ಕಂಟ್ರಿ ಯಾರು ಎಲ್ ಬೇಕಾದ್ರೂ ನಿಂತ್ಕೋಬಹುದು, ಬೇಡ ಅಂತ ಹೇಳಕ್ ಆಗಲ್ಲ. ಆದ್ರೆ ನಮ್ಮ ಜನ ಇಷ್ಟಪಡುವಂತ ವ್ಯಕ್ತಿ ನಮ್ಮ ಜಿಲ್ಲೆಯವರೇ ಆಗ್ಬೇಕು ಅನ್ನೋದು ಸಾಕು. ಈಗ ಬರ್ತಾ ಇದೆ ಲೋಕಸಭೆ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಯಾಕೆ ಸಪೋರ್ಟ್ ಮಾಡಬೇಕು? ಕಾಂಗ್ರೆಸ್ಗೆ ಯಾಕೆ ಅಂದ್ರೆ 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಹಿಂದೆ ಎಲ್ಲ ಭರವಸೆ ಕೊಟ್ಟವ್ರು ಯಾರು ಈಡೇರಿಸ್ತಿರ್ಲಿಲ್ಲ. ಈಗ ಅದ್ರ ಜೊತೆಗೆ ಯಾವುದು ಸೌಲಭ್ಯ ಕಡಿಮೆ ಮಾಡಿಲ್ಲ. ಜಿಲ್ಲಾ ಯೂನಿಟ್ ಆಗಿ ಬಹಳಷ್ಟು ಒಳ್ಳೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದೀವಿ. ಇನ್ನು 4 ವರ್ಷ ಇರೋದ್ರಿಂದ ಈಗ 8 ತಿಂಗಳಾಗಿದೆ. ಇನ್ನು 4 ವರ್ಷ 4 ತಿಂಗಳಿದೆ. ಇದು ಈ ಒಂದು 8 ತಿಂಗಳಲ್ಲೇ ನಾವು ಇಷ್ಟೊಂದು ದೊಡ್ಡ ಪ್ರಮಾಣದ ಅಭಿವೃದ್ಧಿಗೆ ನಾವು ನಡೆಯಾಡಬೇಕು ಅಂದ್ರೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಾಗಿ ಮಾಡ್ತೀವಿ. ಸೊ ಹಾಗಾಗಿ ನಾವು ಕೆಲಸ ಮಾಡೋರ್ಗೆ ಮತ ಹಾಕಿ ನಿಮ್ಮನ್ನು ಪ್ರೀತಿಸೋರ್ನ ನೀವು ಪ್ರೀತಿಸಿ ಅಂತ ಕೇಳ್ತೀವಿ. ಹೊಸ ಮುಖ ಅನ್ನೋ ಪ್ರಶ್ನೆ ಬರಲ್ಲ. ಎಲ್ಲ ಚುನಾವಣೆ ಮಾಡೋರು ಕಾಂಗ್ರೆಸ್ ಅಂತ ಮತ್ತು ಶಾಸಕರುಗಳು, ಕಾರ್ಯಕರ್ತರುಗಳು, ಲೀಡರ್ಗಳೇ ಚುನಾವಣೆ ಮಾಡೋದು. ಸಾರ್ವಜನಿಕರಿಗೆ ಮಂಡ್ಯದನ್ನು ಒಬ್ಬ ಅಭ್ಯರ್ಥಿ ಆಗಬೇಕು. ಸ್ವಾಭಿಮಾನದ ಚುನಾವಣೆ. ನಾವು ಯಾರೋ ಹೊರಗಡೆಯಿಂದ ಬಂದಾಗ ಅವರು ಎಷ್ಟರ ಮಟ್ಟಿಗೆ ಜಿಲ್ಲಾ ಹೊಸದಾಗಿ ಸಚಿವರು ಗೊತ್ತಿದ್ರು, ಗೋಪಾಲಯ್ಯ ಆಗಲಿ, ರಾಮಚಂದ್ರಗೌಡ್ರೆ ಆಗಲಿ, ಎಷ್ಟರ ಮಟ್ಟಿಗೆ ಜಿಲ್ಲೆ ಗೊತ್ತಿದ್ರು. ಹಂಗೆ MP ಗೆದ್ರು ಅಟ್ಟೆ ಹೊಸರು ಬಂದ್ರೆ ಅವ್ರನ್ನು ನೆಂಟರಾಗ್ತಾರೆ ವಿನ ಮಗ ಆಗಲ್ಲ. ಇದು ಮಗ ಆಗ್ತಾರೆ ನಮ್ಮವರು, ಅವರು ನೆಂಟರಾಗ್ತಾರೆ. ಪರೋಕ್ಷವಾಗಿ ಬೇರೆಯವ್ರು ಬೇಡ ಕ್ಯಾಂಡಿಡೇಟ್ ಆಗ್ತಾರೆ. ಅವರು ನಿಂತ್ಕೋಬೇಕು ಅಂತ ಓಡಾಡ್ತಾ ಇದ್ದಾರೆ. ಪಾರ್ಟಿ ಡಿಸೈಡ್ ಮಾಡುತ್ತೆ. ಈ 1 ವಾರ 10 ದಿವಸದೊಳಗಡೆ ಡಿಸೈಡ್ ಮಾಡುತ್ತೆ. ಅವರು ಪ್ರಬಲವಾದಂತ ಆಕಾಂಕ್ಷಿ ಅಲ್ಲ, ಸುಮ್ಮನೆ ಪ್ರಬಲವಾದ ಆಕಾಂಕ್ಷೆ ಮಧ್ಯೆ ಏನಾರು ಕೈ ಬಿಡ್ತಿರೋ ಅಥವಾ ಪರ್ಮನೆಂಟ್ ಆಗಿದೆ? ಅದನ್ನ ಪಾರ್ಟಿ ಡಿಸೈಡ್ ಮಾಡುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು. ಸುತ್ತಾಡಿಸ್ತಾ ಇದ್ರಲ್ಲ. ಹಲವಾರು ಹೋಬಳಿಗಳಲ್ಲಿ ಇವ್ರ ಹೆಸರು ಕೇಳಿ ಬರ್ತಾ ಇದೆ ಸರ್. ಈಗ ಹೋಬಳಿ ಲೀಡರ್ಗಳು ಅವರು ಇವರ ಹೆಸರನ್ನ ಹೇಳ್ತಾರೆ ಸರ್. ಈ ಹಿಂದೆ ಒಬ್ರು ನಾಟಿನಲ್ಲಿ ತಂದು ನಿಲ್ಲಿಸ್ತೀನಿ ಅಂತ ಹೇಳಿದ್ರಿ.
ಈಗ ನಾವು ಈ ಮದುವೆ ಆಗೋದಿನ ಮೊದಲು ಗಂಡು ಹೆಣ್ಣು ಕಾಪಿ ಕುಡಿತಾರಲ್ಲ ಹಂಗೆ ಮದುವೆ ಆದ್ಮೇಲೆ ಅದಕ್ಕೆ ಕೃತ ಆಗುತ್ತೆ. ಮದ್ಯ ಏನು ಕಿತ್ತೋಗೋ ಚಾನ್ಸಸ್ ಅಲ್ಲ ನೀವು ಕಿತ್ತಾಕ್ಬೇಕು ಅಂತಿದ್ಯಾ ಅಂತದೆಲ್ಲ ಯಾಕೆ ಇಲ್ಲದೆ ಇರೋ ಪ್ರಶ್ನೆ. ಪಾರ್ಟಿ ಡಿಸೈಡ್ ಮಾಡುತ್ತೆ ಅವರು. ಈ ಹಿಂದೆ ನಾಟಿನೇ ತಂದು ನಿಲ್ಲಿಸ್ತೀನಿ ಅಂತ ಹೇಳಿದ್ರಿ ಸರ್. ನಾನು ಮಂಡ್ಯದನ್ನೇ ಅಭ್ಯರ್ಥಿ, ಈ ನೆಲದ ಮಣ್ಣವ್ರನ್ನೇ ಅಭ್ಯರ್ಥಿ ಮಾಡ್ತೀವಿ ಅಂತ ಹೇಳಿದ್ರೆ, ಅದೇ ತರ ಈ ಮಂಡ್ಯ ಜಿಲ್ಲೆಯವ್ರನ್ನೇ ನಾವು ಅಭ್ಯರ್ಥಿ ಮಾಡ್ತೀವಿ ಕಾಂಗ್ರೆಸ್. ನಾವು ಯಾರು ಹೊರಗಡೆ ಕರ್ಕೊಂಡ್ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.